ಹಲೋ ನಮಸ್ತೆ, ವೆಲ್ಕಮ್ ಟು ನವ್ಯ ಮಿಥುನ್ ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ಹೆಲ್ತಿಯಾಗಿರುವಂಥ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಅಕ್ಕಿ ಹಿಟ್ಟು, ಸ್ವಲ್ಪ ಮೊಸರು, ತೆಂಗಿನಕಾಯಿ ತುರಿ, ಲಾಳಿ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೀಟ್ರೂಟು, ಕ್ಯಾರೆಟು, ಹಾಗೆ ಆನಿಯನ್ನು, ಗರಂ ಮಸಾಲ, ಉಪ್ಪು, ಜೀರಿಗೆ, ಹಾಗೆ ಧನಿಯಾ ಪೌಡರ್ ಸ್ವಲ್ಪ. ಮೊದಲನೇದಾಗಿ ಒಂದು ಪಾತ್ರೆಗೆ ನೀವು ಎಲ್ಲ ಥರ ಸೊಪ್ಪುಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಲಾಳಿ ಸೊಪ್ಪು, ಈ 4 ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿದ್ದೀವಿ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವಾಶ್ ಮಾಡಿ ಕಟ್ ಮಾಡಿರ್ತೀವಿ, ಆದರೂ 1-2 ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಇನ್ನೊಂದು ಪಾತ್ರೆ ಇಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟು, ಅದಾದಮೇಲೆ ಈರುಳ್ಳಿ, ಹಾಗೆ ಜೀರಿಗೆ, ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ. ಕ್ಯಾರೆಟು, ಬೀಟ್ರೂಟು ಇದಿಷ್ಟನ್ನು ಆ್ಯಡ್ ಮಾಡ್ತಾ ಹೋಗಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು. ಕ್ಯಾರೆಟು, ಬೀಟ್ರೂಟು, ಆನಿಯನ್ನು ಏನಕ್ಕೆ ಅಂದರೆ ಹೆಲ್ತಿಯಾಗಿರುತ್ತೆ. ಆಮೇಲೆ ತೆಂಗಿನಕಾಯಿ ತುರಿ ಕೂಡ ಆ್ಯಡ್ ಮಾಡಿ. ಇದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲ ಮೆಣಸಿನ್ಕಾಯಿ ಇರಲಿ ಅಂದರೆ ಮೆಣಸಿನ್ಕಾಯಿ. ಸೊ ನೋಡ್ತಾ ಇದ್ದೀರಾ, ಈಗ ನಾನು ಏನು ಹಿಟ್ಟಿತ್ತು ಅದೇ ಹಿಟ್ಟಿಗೆ ತೊಳೆದಿರೋ ಅಂಥ ಎಲ್ಲ ಸೊಪ್ಪು ಮಿಕ್ಸ್ ಮಾಡಿ ತೊಳ್ಕೊಂಡಿರೋ ಅಂಥದ್ದನ್ನು ಹಾಕಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಮೊಸರು, ಜಾಸ್ತಿ ಏನಿಲ್ಲ, 1 ಸ್ಪೂನಷ್ಟು ಮೊಸರು ಹಾಕಿ ಟೇಸ್ಟು ಸೂಪರಾಗಿ ಬರಲಿ ಅಂತ. ನೋಡ್ತಾ ಇದ್ದೀರಾ, ಕ್ಲೀನಾಗಿ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ರೊಟ್ಟಿ ಮಾಡೋಕ್ಕೆ ಮಾತ್ರ ಸೂಪರಾಗಿರುತ್ತೆ. ನೋಡ್ತಾ ಇದ್ದೀರಾ ಹೇಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ಳಿ. ಸೇಮು ಹಿಟ್ಟು ಮಾಮೂಲಿ ರೊಟ್ಟಿ ತಟ್ಟಕ್ಕೆ ಯಾವ ಹದ ಬರುತ್ತೆ ಅದೇ ಹದಕ್ಕೆ ಮಾಡ್ಕೋಬೇಕು ನೀವು. ಮಾಮೂಲಿ ರೊಟ್ಟಿ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆನ ಅದ್ರ ಮೇಲೆ ಸವರಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ವೆಯ್ಟ್ ಮಾಡಿ. ಅದಾದ ನಂತರ ತೆಗೆದ್ರೆ ಅದು ಪೂರ್ತಿ ಸಾಫ್ಟ್ ಆಗಿರುತ್ತೆ. ಕ್ಲೀನಾಗಿ ನಾವು ಮಿಕ್ಸ್ ಮಾಡಿಟ್ಟಿರ್ತೀವಿ ಅಲ್ವಾ, ಚಪಾತಿ ಹಿಟ್ಟೆಲ್ಲ ಹೇಗೆ ಒಂದು 5-10 ನಿಮಿಷ ಬಿಡ್ತೀವಿ, ಅದೇ ರೀತಿ ಈ ಹಿಟ್ಟನ್ನ ಒಂದು 5 ನಿಮಿಷ ಬಿಡಿ. ಅದೆಲ್ಲ ಆದ ನಂತರ ಮಾಮೂಲಿ ರೊಟ್ಟಿ ತಟ್ಟೋ ರೀತಿಯೇ ಇದನ್ನು ತಟ್ಟಿ. ಹಾಗೆ ಇದಕ್ಕೆ ಎಕ್ಸ್ಟ್ರಾ ಖಾರ ಏನು ಬೇಡ, ಯಾಕೆಂದರೆ ನಾವು ಇದಕ್ಕೆ ಖಾರದ ಪುಡಿ ಹಾಕಿರ್ತೀವಿ ಸ್ಟಾರ್ಟಿಂಗಲ್ಲೇ. ನಿಮಗೆ ಖಾರದ ಪುಡಿ ಬೇಡ ಅಂದರೆ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಬೋದು. ಇದೆಲ್ಲ ತಟ್ಟಿ ಸ್ಟವ್ ಮೇಲೆ ಹಾಕಿದ್ದೀನಿ, ನೋಡ್ತಾ ಇದ್ದೀರಾ. ಕ್ಲೀನಾಗಿ ರೊಟ್ಟಿ ತೆಗೆದಿದ ಮೇಲೆ ಇದೇನಕ್ಕೆ ಮಾಡ್ತೀವಿ ಅಂದರೆ ಹೆಲ್ತಿಯಾಗಿರಲಿ, ಆರೋಗ್ಯವಾಗಿರಲಿ ಅಂತ. ಈಗ ಸಪ್ರೇಟ್ ಬೀಟ್ರೂಟಿಂದು ಪಲ್ಯ ಎಲ್ಲ ತಿನ್ನಲ್ಲ ಅನ್ಬೇಕಾದ್ರೆ ಮಕ್ಕಳಿಗೆ ಈ ಥರ ಹೆಲ್ತಿಯಾಗಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಲ್ಲ, ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ತಿಳಿಸಿ. ಇದರಲ್ಲಿ ಸೊಪ್ಪು ಇರುತ್ತೆ, ಬೀಟ್ರೂಟು, ಕ್ಯಾರೆಟ್, ಆನಿಯನ್ ಎಲ್ಲ ಇರುತ್ತೆ, ಪ್ರೋಟೀನು, ವಿಟಮಿನ್ ಎಲ್ಲ ಸಿಗುತ್ತೆ. ಸೊ ಇದು ಹೆಲ್ತಿ ಬ್ರೇಕ್ಫಾಸ್ಟಾಗಿ ಕೂಡ ನೀವು ತಿನ್ಬೋದು. ಸೊ ನೋಡ್ತಾ ಇದ್ದೀರಾ, ಚೆನ್ನಾಗಿರೋಂಥ ಸೂಪರಾಗಿರುವಂಥ ರೊಟ್ಟಿ ರೆಡಿಯಾಗಿದೆ. ಈ ರೊಟ್ಟಿಗೆ ನೀವು ಕಾಂಬಿನೇಷನ್ ಆಗಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಖಾರದ ರೊಟ್ಟಿ ಎಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿ ಇದರಲ್ಲೇ ಖಾರ ಇರುತ್ತೆ ಅಲ್ವಾ. ಕ್ಲೀನಾಗಿ ತುಪ್ಪ ನಂಚ್ಕೊಂಡು ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ. ಇದು ಆಗಲಿ, ಇದ್ರ ಜೊತೆಗೆ ಏನಾದ್ರು ಬೇಕು ಅಂದರೆ ಚಟ್ನಿ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನೋಡಿದ್ರಲ್ಲ ಹೇಗಿತ್ತು ಹೆಲ್ತಿಯಾಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪಿ. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.